ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಿಮಗೆಲ್ಲರಿಗೂ ಸಹ ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಯಾಕಂದರೆ ನಮ್ಮ ದೇಶದಲ್ಲಿ 99% ಜನ ಆಂಜನೇಯನನ್ನು ತುಂಬ ಪೂಜನೀಯ ಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ನಾವು ಎಲ್ಲ ಕಡೆ ಆಂಜನೇಯನನ್ನು ಶಾಂತ ಸ್ವರೂಪದಲ್ಲಿ ನೋಡಿರ್ತೀವಿ, ಆದರೆ ಈ ಒಂದು ಸ್ಥಳದಲ್ಲಿ ಮಾತ್ರ ಆಂಜನೇಯನ ವೀರ ಸ್ವರೂಪವನ್ನು ನಾವು ನೋಡ್ಬೋದು. ಅಂದರೆ ದುಷ್ಟ ಸಂಹಾರಕ್ಕೋಸ್ಕರ ಒಂದು ರೌದ್ರ ಅವತಾರವನ್ನು ಎತ್ತಿರುವಂಥದ್ದು ಇದೇ ಜಾಗದಲ್ಲಿ. ಮತ್ತು ಈ ಜಾಗದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಅಂಬೋಜಿ ಮತ್ತು ಕುಂಬೋಜಿ ಎನ್ನುವಂತಹ ಇಬ್ಬರು ಪಾಳೆಗಾರರು ಇಲ್ಲಿ ಕೋಟೆಯನ್ನು ಕಟ್ಟಿದ್ದಾರೆ, ಅಂದರೆ 7 ಸುತ್ತಿನ ಕೋಟೆಯನ್ನು. ಹಾಗೆ ಈ ಕೋಟೆಯ ಮೇಲೆ ಸೀತಾ ಮಾತೆ ಇದ್ದಂತಹ ಪ್ರತೀತಿ ಸಹ ಇದೆ. ಹಾಗೆ ಭೀಮನ ಹೆಜ್ಜೆ ಸಹ ಇಲ್ಲಿ ನಾವು ಕಾಣಸಿಗಬಹುದು. ಹಾಗೆ ಒಂದು ಎಣ್ಣೆಯ ಕಣಜ ಸಹ ನಮಗಿಲ್ಲಿ ಕಾಣಸಿಗುತ್ತೆ. ನಾವು ತಮಿಳುನಾಡಲ್ಲಿ ಒಂದು ಜಾಗವನ್ನು ನೋಡಿರ್ತೀವಿ, ಎಳನೀರಲ್ಲಿ ದೀಪವನ್ನು ಹಚ್ಚುವಂಥದ್ದು. ಆದರೆ ಇಲ್ಲಿ ಸೀತಾ ಮಾತೆ ಕೇವಲ ನೀರಿನಲ್ಲಿ ದೀಪವನ್ನು ಹಚ್ಚಿದ್ದಾರೆ. ಅಂದರೆ ಇಲ್ಲಿ ಎಷ್ಟು ಪವಿತ್ರತೆಯನ್ನು ಹೊಂದಿದೆ ಈ ಸ್ಥಳ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಆಂಜನೇಯ ಒಂದು ರೌದ್ರ ಅಥವಾ ದುಷ್ಟ ಸಂಹಾರ ಯಾರನ್ನು ಮಾಡೋದಕ್ಕೋಸ್ಕರ ಈ ಅವತಾರವನ್ನು ಎತ್ತಿದ್ರು ಅಂತ ನೋಡ್ತಾ ಹೋದರೆ, ರಾವಣನ ತಮ್ಮ ಆಗಿರುವಂತಹ ಮಹಿರಾವಣನ ಸಂಹಾರಕ್ಕೋಸ್ಕರ. ಈಗಾಗಲೇ ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ತುಂಬ ಪ್ರಾಮುಖ್ಯತೆಯಲ್ಲಿದೆ. ಅಂತಹ ಒಂದು ಆಂಜನೇಯನ ಚರಿತ್ರೆ ನಮಗಿಲ್ಲಿ ಕಾಣಸಿಗುತ್ತೆ. ಹಾಗೆ ಸೀತಾಮಾತೆಯ ಪವಿತ್ರತೆ ನಮಗಿಲ್ಲಿ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಇನ್ನಷ್ಟು ಅನೇಕ ಪ್ರತೀತಿ ಇರುವಂತಹ ಸ್ಥಳ ಇದಾಗಿದೆ. ಯಾಕಂದರೆ ಇಲ್ಲಿ ಗೋ ರಕ್ಷಣೆ ಸಹ ನಡೀತಾ ಇದೆ. ಹಾಗೆ ಇಲ್ಲಿ ಮತ್ತೊಂದು ಏನಪ್ಪ ಅಂದರೆ, ವ್ಯಾಸ ಮುನಿ ಅವರ ಕಡೆಯಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಆಂಜನೇಯರ ದೇವಾಲಯ ಇದೇನೆ. ಹಾಗೆ ಇಲ್ಲಿ ಒಂದು ಅನ್ನಪೂರ್ಣೇಶ್ವರಿಯವರ ಆಶೀರ್ವಾದದಲ್ಲಿರುವಂತಹ ಅನ್ನದಾಸೋಹ ಸಹ ಪ್ರತಿನಿತ್ಯ ನಡೀತಾ ಇದೆ. ಇಲ್ಲಿ ಒಂದು ವಿಚಿತ್ರ ಘಟನೆ ಆಗಿದ್ದು ಉಂಟು. ಯಾಕಂದರೆ ಇಲ್ಲಿ ಅನ್ನಪೂರ್ಣೇಶ್ವರಿಯ ಅಡುಗೆ ಕೋಣೆಯಲ್ಲಿ ಹುತ್ತ ಎಷ್ಟು ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೆಳೀತಾ ಹೋಯ್ತೋ ಈ ಕ್ಷೇತ್ರ ಅದೇ ರೀತಿಯಲ್ಲಿ ಬೆಳೀತಾ ಹೋಗ್ತಾ ಇದೆ. ಮತ್ತು ಇಲ್ಲಿ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗತ್ತೆ, ಇಷ್ಟಾರ್ಥ ಸಿದ್ಧಿಗಳಾಗಬೇಕು ಅಂದರೆ ಇಲ್ಲಿ ಒಂದು ತೆಂಗಿನಕಾಯಿಯನ್ನು ಕಟ್ಟಿದ್ರೆ ಸಾಕು, ಎಲ್ಲ ಒಂದು ಇಷ್ಟಗಳಾಗಿರ್ಬೋದು, ಹರಕೆಗಳಾಗಿರ್ಬೋದು ಈಡೇರುತ್ತೆ ಅಂತ ಇಲ್ಲಿನ ಜನ ನಂಬ್ತಾ ಇದ್ದಾರೆ. ಹಾಗೆ ಇಲ್ಲಿಗೆ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವ ದಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಇಲ್ಲಿನ ಚರಿತ್ರೆ ಇನ್ನೂ ಏನಿದೆ ಇದ್ರ ಬಗ್ಗೆ ಎಲ್ಲ ಕೇಳಿ ತಿಳಿಸ್ತೀನಿ ಇಲ್ಲಿರುವಂತಹ ಅರ್ಚಕರ ಹತ್ರ ಮತ್ತು ಇಲ್ಲಿರುವಂತಹ ಭಕ್ತಾದಿಗಳ ಹತ್ರ. ಬನ್ನಿ. ಇಲ್ಲಿಂದ ಒಂದು 4 ಕಿಲೋಮೀಟರ್ ಆಗಿ ಪುರಾತನ ಕಾಲ ದೇವಸ್ಥಾನ. ಅಂಬೋಜಿ ದುರ್ಗಾ ಬೆಟ್ಟ ಅಂದ್ರೆ ಅಂಬೋಜಿರಾವ್ ಕುಂಬೋಜಿರಾವ್ ಪಾಳ್ಯಗಾರ ಆ ಕಾಲದಲ್ಲಿ. ಇದಕ್ಕೂ ಸಾವಿರಾರು ವರ್ಷ ಇತಿಹಾಸ ಐತೆ. ಬಂದು ದಕ್ಷಿಣ ಬಾಗಿಲು ಒಂದು ಮಹಿರಾವಣ ಒಂದು ಮರ್ದನ ಮಾಡ್ತಾ ಇದ್ರು. ದಕ್ಷಿಣ ಬಾಗಿಲು ಆ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ವ್ಯಾಸ ಮಹಾಮುನಿ ಪ್ರತಿಷ್ಠಾಪನೆ ಮಾಡಿರೋದು. ವ್ಯಾಸ ಮಹಾಮುನಿ ಪ್ರತಿಷ್ಠಾಪನೆ ಮಾಡೋದು. ಇಲ್ಲಿ ಬಂದು 4 ಮಂಗಳವಾರ ದರ್ಶನ ಮಾಡ್ಕೊಂಡೋದ್ರೆ ನಾವು ಏನ್ ನೆನ್ಕೊಂಡ್ರು ಎಲ್ಲ ನೆರವೇರ್ತದ. 4 ಮಂಗಳವಾರ ಇದ್ದದ್ದು. ಯಾಕಂದ್ರೆ ದಕ್ಷಿಣ ಬಾಗಿಲಿದೆ, ಮಹಿರಾವಣ ಒಂದು ಮರ್ದನ ಮಾಡಿದ್ದೇನಲ್ಲ, ನಮ್ ಕಷ್ಟಗಳು ಕೂಡ ಅದೇ ಪ್ರಕಾರ ಆಯ್ಪನು ತೊಡ್ದಾಗ್ತಾನ. ಇದು ಸಂಹಾರ ಮಾಡಿದ್ದಾನಲ್ಲ, ಶತ್ರು ಸಂಹಾರ ಮಾಡಿದ್ದಾನ, ಅದಕ್ಕೆ ಕೋಪ ತರ ಒಂದು ಉಗ್ರ ರೂಪ. ಇಲ್ಲಿ ಪ್ರತಿದಿನ ಬೆಳಗ್ಗೆ 9ರಿಂದ ಸಾಯಂಕಾಲವರೆಗೂ ದರ್ಶನ ಅವಕಾಶ, ಪ್ರತಿದಿನ ನಿತ್ಯ ಪೂಜೆ ಇರ್ತದೆ.
ಪ್ರಸಾದ ವ್ಯವಸ್ಥೆ ಇರ್ತದೆ. ಮತ್ತೆ ಗೋರಕ್ಷಣಾನ ಮಾಡ್ತಾ ಇದ್ದೀವಿ. ಗೋಗಳು ಒಂದು ಹಸು, ಒಂದು 20 ಹಸು ಐತೆ. ಪ್ರತಿದಿನಾನು ಪ್ರಸಾದ ವ್ಯವಸ್ಥೆ ಪೂಜೆ ನಡೀತಾ ಇದೆ. ಅಂದ್ರೆ ಇದು ಎಷ್ಟು ವರ್ಷದ ಹಿಂದೆ ಅಂತ ಹೇಳ್ಬೋದು? ಇದು ಸುಮಾರು 1000 ವರ್ಷ ಇತಿಹಾಸ ಇದೆ. 1000 ವರ್ಷದ ಇತಿಹಾಸ. ಅಂದ್ರೆ ಈ ಆಂಜನೇಯ ಅಂದ್ರೆ ಉಗ್ರ ಆಂಜನೇಯ ಸ್ವಾಮಿ ಯಾರನ್ನ ಶತ್ರು ಸಂಹಾರ ಮಾಡಿದ್ರು? ಮಹಿರಾವಣ ಮರ್ದನ. ಮಹಿರಾವಣ ಅಂದ್ರೆ ಇದು ಯಾವ ಕಾಲದಲ್ಲಿ ಬರುತ್ತೆ ಈ ಆಂಜನೇಯ ಅವರ? ಅದು ತ್ರೇತಾಯುಗದಲ್ಲಿ ರಾಮ ಸೀತಮ್ಮ ಮೇಲೆ ಬಂದು ನೀರಲ್ಲಿ ದೀಪ ಎಲ್ಲ ಅಂಟಿಸಿದ್ದಾರೆ. ಅವಾಗ ತ್ರೇತಾಯುಗದಲ್ಲಿ ಆ ಕಥೆ ಇದು. ಮಹಿರಾವಣ ಮರ್ದನ ಅಂದ್ರೆ ರಾವಣ ಆ ಸೀತಮ್ಮನ ಅಪಾರ ಮಾಡಿದ್ನಲ್ಲ, ಅದಕ್ಕೂ ಪಾತಾಳದಲ್ಲಿದ್ದವನು ಮಹಿರಾವಣ ಮರ್ದನ ಮಾಡಿ, ಅದಕ್ಕೋಸ್ಕರ ಇಲ್ಲಿ ಕ್ಷೇತ್ರ ಮಹಿಮೆ ಈ ತರ ಐತೆ. ಭಕ್ತಾದಿಗಳು ಬಂದ್ರು ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಆ ಭಕ್ತಾದಿಗಳಿಂದಾನೇ ಈ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಾ ಇದೆ. 4 ಮಂಗಳವಾರ ಯಾರನ್ನ ಸಂತಾನ, ಉದ್ಯೋಗ, ವ್ಯಾಪಾರ ಸುಮಾರು ಜನಕ್ಕೆ ಒಳ್ಳೇದಾಗಿದೆ. ಆಗಿದೆ. ಅವರಿಂದಾನೇ ಕ್ಷೇತ್ರಕ್ಕೆ ಮತ್ತೆ ಬಂದು ಸಹಾಯ ಮಾಡ್ತಾ ಇದ್ದಾರೆ ಅವರು. ಜಾಸ್ತಿ ಪವರ್ಫುಲ್. ನಿಮ್ಗೆ ಆಯ್ತಲ್ಲ, ತುಂಬಾ ಪವರ್ಫುಲ್ ಐತೆ. ನಮ್ಮದೇ ಬಂದ್ ಮುಳ್ಬಾಗಲು 10 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ನಮ್ಮದು ಜೀವನದಲ್ಲಿ ತುಂಬಾ ಪವಾಡನ ಇದೆ. ಇಲ್ಲಿಷ್ಟ ಮೇಲೆ ಇರ್ತಾವಲ್ಲ, ಭಗವಂತನಿಗೊಂದು ಆರತಿ ಮಾಡ್ಬಿಟ್ಟು ಮಂಗಳಾರತಿ ಕೂತ್ಕೊಂಡ್ರೆ ಯಾರನ್ನ ಒಬ್ರು ಬಂದೇ ಬರ್ತಾರೆ. ಮಳೆ ಬರ್ತಾ ಇದ್ರಿಗೆ ಆವಾಗ ಬಂದು ಅಯ್ಯಪ್ಪನ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈಗ ನೀವು ಹೇಳ್ತಿದ್ರೆ ಆಂಜನೇಯ ಶಿವನ ದೇವಸ್ಥಾನ ಅಂದ್ರೆ ಆ ಕಾಲದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದ್ದು ಅಂಬೋಜೀಶ್ವರ ಅಂತ ಒಂದು ಈಶ್ವರ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪಕ್ಕದಲ್ಲೇ ಒಂದು ನೀರಿನ ಕೊಳ ಐತಿ. ಆ ನೀರಿನ ಕೊಳ ಹೋಗಿ ಆ ನೀರು ಸ್ವಲ್ಪ ಕುಡಿದ್ರೆ ನಮ್ಗ ಏನನ್ನ ಒಳಗಡೆ ಏನನ್ನ ಕೆಟ್ಟಿದ್ರು ಆರೋಗ್ಯ ಸರಿ ಹೋಗ್ತದ. ತುಂಬಾ ಬಂಡೆ ಮೇಲೇನೆ ನೀರು. ಸುಮಾರು ಜನ ಒಳ್ಳೇದ. ಆ ನೀರ್ಗೋಸ್ಕರನೇ ಸುಮಾರು ಜನ ಬರ್ತಾರೆ. ನಾವು ನೋಡಿ ಇವಾಗ ಹೋಗಿ ಪೂಜೆ ಮಾಡ್ಕೊಂಡು ಅದೇ ನೀರ್ ತಕೊಂಡ್ ಬಂದು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ಬೇಕಂತ ಅದೇ ನೀರ್ ತಕೊಂಡ್ ಬಂದು ಈ ತೀರ್ಥ ರೂಪದಲ್ಲಿ ಎಲ್ಲರಿಗೂ ಭಕ್ತಾದಿಗಳು ಹಂಚ್ತೀವಿ. ಅದೇ ನೀರ್ ತಂದು ಅಯ್ಯಪ್ಪನಿಗೆ ಸ್ನಾನ ಮಾಡಿಸ್ತೀವಿ ಬೆಳಗ್ಗೆ. ಖಾಲಿ ಆಗಿಲ್ಲ ನೀರು. ಮತ್ತೆ ಇಲ್ಲಿ ಸೀತಮ್ಮ ಸ್ನಾನ ಮಾಡ್ತಾ ಇದ್ದ ಜಾಗ ಒಂದೈತೆ. ಸ್ವಲ್ಪ ಕೆಳಗಡೆ ಹೋದ್ರೆ ಬಂಡೆ ಮೇಲೆ ನೀರು ಬರ್ತಾ ಇದೆ. ಇವಾಗ ಎಲ್ಲಿ ಇಲ್ಲ, ಎಲ್ಲ ಸುತ್ತು ಮಣ್ಣೆ ಒಂದ್ ಸೂರಿಲ್ಲ, ಬಂಡೆ ಮೇಲೆ ನೀರು. ನಿಜ ಘಟನೆ. ಇಲ್ಲಾಂದ್ರೆ ಇಷ್ಟ ಮೇಲೆ ಇಷ್ಟು ದೇವಸ್ಥಾನ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ. ನಿಮ್ಗೆ ಅರ್ಥ ಆಗ್ತಾ ಇದೆ. ಒಂದು ರಸ್ತೆ ಇಲ್ಲ, ಏನು ಇಲ್ಲ. ನೀವು ಸೀತಾದೇವಿ, ರಾಮ ಎಲ್ಲ ಇದ್ರು. ಭೀಮನ ಹೆಜ್ಜೆ ಕೂಡ ಐತೆ ಮೇಲೆ ಇಷ್ಟು ದಪ್ಪ, ಬಂಡೆ ಮೇಲೆ. ಭೀಮ ಅಂದ್ರೆ ಕೈಲಾಸಗಿರಿಯಿಂದ ಈ ಬೆಟ್ಟಕ್ಕೊಂದು ಹೆಜ್ಜೆ ಹಾಕಿರೋದು. ಬಕಾಸ್ಪುರ ಓಡಿಸ್ಕೊಂಡು ಅವರು ಇಲ್ಲಿಗೆ ಬಂದ್ರೆ ಇಲ್ಲೊಂದು ಹೆಜ್ಜೆ ಹಾಕಿದ್ದಾನೆ. ಮತ್ತೆ ಕೆಳಗಡೆ ಒಂದು, ಮತ್ತೆ ಕೈವಾರದಲ್ಲಿ ಒಂದು ಹೆಜ್ಜೆ. ಕೈವಾರದಲ್ಲಿ ಕದ್ರೆ ಉಳುಮೆಗೆಲ್ಲ ಅನ್ನ ಹಾಕ್ತಾರೆ, ಬಕಾಸ್ಪುರದ ಆಹಾರ. ಇಲ್ಲಿ ಇದೆಲ್ಲ ಓಡಿಸ್ಕೊಂಡೋಗಿ ಕೈವಾರದಲ್ಲಿ ಸಂಹಾರ ಮಾಡಿರೋದು ಬಕಾಸ್ಪುರ. ಮಹಾನಾಚಾರ್ಯ ಅಂತ. ಅಲ್ಲಿ ಇನ್ನೊಂದು ನಿಂಬೆ ಹಣ್ಣು ಇಟ್ಟಿದ್ದೀರಲ್ಲ, ಅದು ವಿಗ್ರಹ. ಇಲ್ಲಿ ಮೊದ್ಲೆಲ್ಲ ಮಣ್ಣು ಬೀಳ್ತಾ ಇತ್ತು. ಇದು ಮಣ್ಣನ ದೇವಸ್ಥಾನ. ಮಳೆ ಬಂದ್ರು ಸೋರ್ತಾ ಇತ್ತು. ಭಕ್ತಾದರಿಗೆಲ್ಲ ಒಳ್ಳೇದಾಗಿ ಇದು ಮಣ್ಣು ಹಂಗೆ ಇರಬಾರ್ದು, ಕಲ್ಲಲ್ಲಿ ಕಟ್ಸ್ಬೇಕು ಅಂತ ಪಾಯ ಆಗಿತ್ತಾ ಇದ್ರೆ ಆ ಪಾಯನಲ್ಲಿ ರಾಮ, ಲಕ್ಷ್ಮಣ, ಸೀತಾ ವಿಗ್ರಹ ಸಿಕ್ಕಿತ್ತು. ಅದಕ್ಕೆ ಇಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ತಾ ಇತ್ತು. ಮಣ್ಣಿನಲ್ಲಿ ರಾಮ, ಲಕ್ಷ್ಮಣ, ಸೀತೆಯರ ವಿಗ್ರಹ ಸಿಕ್ಕಿದೆ. ಮೇಡಮ್ ನಮಸ್ತೆ. ನಮಸ್ತೆ. ಅಂಬಾಜಿದುರ್ಗದಲ್ಲಿ ಇಲ್ಲಿ ಒಂದು ಅನ್ನ ಸಂತರ್ಪಣೆ ಬಗ್ಗೆ ಈ ಕ್ಷೇತ್ರದಲ್ಲಿ ಏನ್ ವಿಶೇಷತೆ ಇದೆ?
ಇದು ಏನಂದ್ರೆ ಇದು ಇದು ಅಂಬಾಜಿ ದುರ್ಗ ಬೆಟ್ಟ ಅಂತ ಈ ಬೆಟ್ಟದ ಹೆಸರು. ಅಂಬೋಜಿರಾವ್ ಅಂತ ರಾಜರು ಕೋಟೆ ಕಟ್ಕೊಂಡು ಆವಾಗ ಆಳ್ವಿಕೆ ಮಾಡಿರೋ ಅಂತ ಬೆಟ್ಟ ಇದು. ಈ ಬೆಟ್ಟದ ಹೆಸರು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು, ಮತ್ತೆ ಮುಂದೆ ಕಾಣ್ತಾ ಇದೆಯಲ್ಲ ಆ ಬೆಟ್ಟದ ಹೆಸರು ಕುಂಬೋಜಿ ದುರ್ಗ ಅಂತ ಹೇಳಿ, ಅಂಬೋಜಿ ಕುಂಬೋಜಿ ಅಂತ ಅಣ್ಣ ತಮ್ಮಂದಿರು ಆಳ್ವಿಕೆ ಮಾಡಿ ಕೋಟೆ ಕಟ್ಟಿರೋ ಅಂತ ಒಂದು ಪದ್ಧತಿ ಇದೆ. ಹಂಗಾಗಿ ಇಲ್ಲಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತ ಒಂದು ದೇವಾಲಯ ಇದೆ. ಆ ದೇವಾಲಯದಲ್ಲಿ ಕೆಳಗಡೆ ಕಾಲಲ್ಲಿ ಮಹಿರಾವಣನ ತುಳ್ಕೊಂಡಿರೋ ಅಂತ ಒಂದು ಸಂದೇಶ ಹೊಂದಿದೆ. ಅದನ್ನ ನೋಡಿದ್ರ ಇದು ದುಷ್ಟ ಸಂಹಾರ ಅಂದ್ರೆ ದುಷ್ಟನ ಸಂಹಾರ ಮಾಡಿರೋದು. ಮಹಿರಾವಣ ಸೀತನ ಹೊತ್ಕೊಂಡು ಹೋಗಿದ್ರಲ್ಲ, ರಾವಣಾಸುರ ತಮ್ಮ ಮಹಿರಾವಣ ಸಂಹಾರ ಮಾಡಿರೋ ಅಂತ ಜಾಗ ಇದು. ದುಷ್ಟ ಸಂಹಾರ ವೀರಾಂಜನೇಯ ಅಂತ ಹೇಳ್ತಾರೆ. ಮತ್ತೆ ಮೇಲೆ 7 ಕೋಟೆ, ಮತ್ತೆ ಭೀಮನೆಜ್ಜೆ, ಶಿವನ್ ದೇವಸ್ಥಾನ, ಮತ್ತೆ ಪುರಾತನ ಎಣ್ಣೆ ಕಣಜ ಅಂತ ಒಂದು ನೀರಿದೆ. ಆ ನೀರಿಂದಾನೇ ಈ ದಾರಿ ಆಗಕ್ಕೆ ಕೂಡ ಕಾರಣ ಇದು. ಈ ನೀರು ಯಾಕೆ ಆ ನೀರಿಗೆ ಪುರಾತನ ಎಣ್ಣೆ ಕಣಜ ಅಂತ ಒಂದು ಹೆಸರು ಬಂದಿದೆ ಅಂದ್ರೆ, ಆ ನೀರು ರಾಮ ಸೀತೆ ವನವಾಸ ಬಂದಾಗ ಸೀತಾ ಮಾತೆ ನೀರಲ್ಲಿ ದೀಪ ಹಚ್ಚಿ ಒಂದು ದಿವಸ ಎಲ್ಲ ದೀಪ ಉರ್ದಿದ್ದಕ್ಕೆ ಪುರಾತನ ಎಣ್ಣೆ ಕಣಜ ಅಂತ ನೀರಿಗೆ ಹೆಸರು ಬಂದಿದೆ. ಹಂಗಾಗಿ ಅವರು ಅಷ್ಟು ಪವರ್ ಇಂದ, ಅಷ್ಟು ಸತ್ಯದಿಂದ ಅವರು ದೀಪ ಉರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಬಂದಿರೋ ಅಂತ ಭಕ್ತರು ಈಗ ಬಂದು ಇಲ್ಲಿ ಅರ್ಕೆ ಮಾಡ್ಕೊಂಡು, ಮತ್ತೆ ಮಗು ಇಲ್ಲ ಅಂದವ್ರಿಗೆ, ಮದ್ವೆ ಇಲ್ಲ ಅಂದವ್ರಿಗೆ, ಮತ್ತೆ ಏನಾದ್ರು ಲೇಡೀಸ್ಗೆ ಏನಾದ್ರು ಹೆಲ್ತ್ ವೀಕ್ ಇದ್ರೆ, ಆ ತರ ಏನೇ ವೀಕ್ ಇರ್ಲಿ, ಏನೇ ವೀಕ್ನೆಸ್ ಇರ್ಲಿ, ಆ ನೀರ್ ಕುಡ್ಕೊಂಡು ಆ ನೀರನ್ನ ಪ್ರೋತ್ಸಾಹ ಮಾಡ್ಕೊಂಡು ಮನೆಗೆ ಸ್ವಲ್ಪ ತಗೊಂಡೋಗಿ ಡೈಲಿ ಯೂಸ್ ಮಾಡಿದವ್ರಿಗೆ ತುಂಬಾ ಜನಕ್ಕೆ ಅರ್ಕೆ ಸಕ್ಸಸ್ ಆಗಿ, ಮಗು ಆಗಿ, ಹೆಲ್ತ್ ಕ್ಲಿಯರ್ ಆಗಿ, ಎಲ್ಲರೂ ಅರ್ಕೆ ಕ್ಲಿಯರ್ ಆಗಿರೋರೆ ಇಲ್ಲಿಂದ ಬಂದಿಂತ ಭಕ್ತ ಆದ್ರೆ ಇಲ್ಲೆಲ್ಲ ಇದನ್ನೆಲ್ಲ ಡೆವಲಪ್ ಮಾಡಿಸ್ತಾ ಇರೋದು. ಮತ್ತೆ ಇದೊಂದು ವಿಶೇಷತೆ ಏನು ಅಂದ್ರೆ, ಇಲ್ಲಿ ಅನ್ನದಾನ ದಾಸೋಹ ಏನು ಇರ್ಲಿಲ್ಲ ಅನ್ನೋ ಟೈಮಲ್ಲಿ ಒಳಗಡೆ ಒಂದು ಹುತ್ತ ಬಂದಿದೆ. ಏನಂದ್ರೆ ಗೋಡೆ ಕಟ್ಟಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹುತ್ತ ಬರ್ಬೇಕಾದ್ರೆ ನಾವು ಎಲ್ಲ ಒಂದ್ ಸ್ವಲ್ಪ ಗಾಬರಿ ಆಯ್ತು. ಏನಿದು ಹಿಂಗೆ ಹುತ್ತ ಬರ್ತಾ ಇದೆಯಲ್ಲ, ಅಡ್ಗೆ ರೂಮ್ ಒಳಗಡೆ ಬರ್ತಾ ಇದೆಯಲ್ಲ, ಏನಿದು ನೋಡೋಣ, ಸ್ವಲ್ಪ ಫ್ಲೋರ್ ಹಾಕಿದ್ರೆ ಎಲ್ಲ ಒಟ್ಟೋಗುತ್ತೆ ಅನ್ಕೊಂಡು ಸುಮ್ನೆ ಇದ್ವಿ. ಹಂಗಾದ್ಮೇಲೆ ಒಂದೊಂದ್ ಸ್ವಲ್ಪನೇ ದೊಡ್ಡದಾಗಿ ಬಂದ್ಬಿಡ್ತು. ಸರಿ, ಏನಿದು ಅಡ್ಗೆ ರೂಮ್ ಒಳಗಡೆ ಬರ್ತಾ ಇದೆಯಲ್ಲ, ಇರ್ಲಿ ಬಿಡು, ಇದಕ್ ಪೂಜೆ ಮಾಡ್ಕೊಂಡು ಮಾಡೋಣ ಅನ್ಕೊಂಡು ಇದನ್ನೆಲ್ಲ ಫುಲ್ ಡೆವಲಪ್ ಮಾಡ್ಕೊಂಡು ಮಾಡ್ತಾ ಇದ್ದಾಗ ದೊಡ್ಡದಾಗಿ ಬೆಳೆದ್ಬಿಡ್ತು. ಅದ್ ಹೆಂಗ್ ಬೆಳಿತಾ ಇದೆಯಾ, ಈ ಟೆಂಪಲ್ ಕೂಡ ಹಂಗೇನೆ ಬೆಳಿತಾ ಇದೆ. ನಾವು ಅನ್ನಪೂರ್ಣೇಶ್ವರಿ ಅನ್ಕೊಂಡು ಒಂದ್ ನಂಬಿಕೆ ಇಟ್ಕೊಂಡು ಇದು ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಇಲ್ಲಿ ನೈವೇದ್ಯ ಪ್ರಸಾದ ಆದ್ಮೇಲೆನೆ ಬಂದವ್ರಿಗೆಲ್ಲ ಅನ್ನದಾನ ದಾಸೋಹ ಮಾಡ್ಕೊಂಡು ದಿನನಿತ್ಯ ಅನ್ನದಾನ ದಾಸೋಹ ಇದೆ. ಮತ್ತೆ ಇಲ್ಲಿ ತೆಂಗಿನಕಾಯಿ ಒಂದು ಪದ್ಧತಿ ಇದೆ. ಆಂಜನೇಯ ದೇವಸ್ಥಾನ ಹತ್ರ ಮಂಗಳವಾರ, ಶನಿವಾರ ಮತ್ತೆ ಅಮಾವಾಸ್ಯೆ, ಪೌರ್ಣಮಿಗೆ ತುಂಬಾನೇ ಪವರ್ಫುಲ್ ಇರುತ್ತೆ ಇಲ್ಲಿ. ಆ ತರ ಈ ವಿಶೇಷ ದಿನದಲ್ಲಿ ಒಂದು ಅರಕೆ ತೆಂಗಿನಕಾಯಿ ಕಟ್ಟೋ ಅಂತಂದು ಒಂದು ಪದ್ಧತಿ ಇದೆ. ಆ ಪದ್ಧತಿನೂ ಅಷ್ಟೇ ತುಂಬಾ ಜನ ಸಕ್ಸಸ್ ಆಗಿ ನಮ್ದು ಹಂಗಾಗಿದೆ ಹಿಂಗಾಗಿದೆ, ಏನ್ ಮಾಡ್ಬೇಕು, ನಿಮ್ ಟೆಂಪಲ್ ಬಂದು ನಮ್ಗೆ ತುಂಬಾ ಕ್ಲಿಯರ್ ಆಗಿದೆ ಅಂತ ಹೇಳಿರೋ ಅಂತ ಅದ್ರಲ್ಲಿ ಅಷ್ಟು ಜನದಲ್ಲಿ ನಾನು ಒಬ್ಳು ಕೂಡ. ನಮ್ ಮಗಳು, ನಾನು ಸುಮಾರು ತುಂಬಾ ಕಷ್ಟದಲ್ಲಿ ಬಂದವಳು ಇಲ್ಲಿ ಕೆಲ್ಸಕ್ಕೆ. ಕಷ್ಟದಲ್ಲಿ ಬಂದು ತುಂಬಾನೇ ಕಷ್ಟ ಅನ್ಕೊಂಡ್ ಬಂದವಳು. ನನ್ ಮಗಳಿಗೆ ನಾನು ₹1 ಹಣ ಅಂದ್ರೂ ಕೂಡ ಅಷ್ಟು ಕಷ್ಟ, ಅಷ್ಟು ಬಡಸ್ತನದಲ್ಲಿ ಬಂದವಳು ನಾನು. ಈಗ ಆಂಜನೇಯ ಅನುಗ್ರಹದಿಂದ ನನ್ ಮಗಳಿಗೆ ಹೈಕೋರ್ಟ್ ಅಲ್ಲಿ ಗೌರ್ಮೆಂಟ್ ಜಾಬ್ ಆಗಿ 40,000 ಸ್ಯಾಲ್ರಿ ತೆಗಿಯುವಂತ ಮಟ್ಟದಲ್ಲಿ ಇದ್ದೀನಿ ನಾನು. ಅಷ್ಟೇನೆ ಪವರ್ಫುಲ್ ಇದೆ. ಮತ್ತೆ ತೆಂಗಿನಕಾಯಿ ಪವಾಡನು ಅಷ್ಟೇ ಇದೆ. ಅದೆಲ್ಲ ಅನ್ಕೊಂಡು ಮತ್ತೆ ಇಲ್ಲಿ ಎಲ್ಲಾನು ಪರವಾಗಿಲ್ಲ. ನಾರಾಯಣ ಸ್ವಾಮಿ ಅನ್ನೋರು ಇಲ್ಲಿ ಧರ್ಮ ಕಾರ್ಯಕರ್ತರು. ಇದನ್ನೆಲ್ಲ ಒಬ್ರೇ ಮಾಡ್ತಾ ಇಲ್ಲ, ಎಲ್ಲ ಒಂದು ಟ್ರಸ್ಟ್, ಈ ಟೆಂಪಲ್ ಟ್ರಸ್ಟ್ ಇದೆ. ಟ್ರಸ್ಟ್ ಮೆಂಬರ್ಸ್ ಮತ್ತೆ ಸುತ್ತಮುತ್ತ ಗ್ರಾಮಸ್ಥರು ಬಂದಿರೋಂತ ಸಕ್ಸಸ್ ಆಗಿರೋ ಭಕ್ತಾದ್ರು. ಇಷ್ಟು ಜನದಿಂದ ಈ ಟೆಂಪಲ್ ಡೆವಲಪ್ ಆಗ್ತದೆ. ಇನ್ನೂ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಹೋಗಿ ಬರೋ ಅಂತ ದಾರಿಗೆ ತುಂಬಾ ಪ್ರಾಬ್ಲಮ್ ಇದೆ. ಅದನ್ನೆಲ್ಲ ಸ್ವಲ್ಪ ಜನಕ್ಕೆ ತಿಳಿಸ್ಕೊಟ್ಟು, ಮತ್ತೆ ಈ ಟೆಂಪಲ್ ಬಗ್ಗೆ ತಿಳಿಸ್ಕೊಟ್ಟು ಬಂದವ್ರಿಗೆಲ್ಲಾನು ಈ ದೇವಸ್ಥಾನ ಬಗ್ಗೆ ಡೆವಲಪ್ ಮಾಡ್ಕೊಡ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಂಡು ಮನವಿ ಮಾಡ್ಕೊಡ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.